ಮಹಾಯೋಗಿ, ಮಹಾಕವಿ ಶ್ರೀ ವೇಮನರ ಜಯಂತಿ. ಭಾರತದ ಆಧ್ಯಾತ್ಮ ಪರಂಪರೆಯಲ್ಲಿ ಜಾತಿ, ಮತ, ಭಾಷೆಗಳ ಗಡಿ ಮೀರಿದ ಮಹಾನ್ ಯೋಗಿ, ಸತ್ಯ, ಸರಳತೆ ಮತ್ತು ಮಾನವೀಯತೆಯ ಸಂದೇಶವನ್ನೇ ಜೀವನದ ಉಸಿರಾಗಿಸಿಕೊಂಡ ಮಹಾಯೋಗಿ, ಮಹಾಕವಿ ಶ್ರೀ ವೇಮನರ ಜಯಂತಿಯ ಈ ಪವಿತ್ರ ಸಂದರ್ಭದಲ್ಲಿ ಅವರಿಗೆ ಭಕ್ತಿಪೂರ್ವಕ ನಮನಗಳು. ಶ್ರೀ ವೇಮನರು ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ವಂಶಸ್ಥರೆಂದು ಇತಿಹಾಸ ಹೇಳುತ್ತದೆ. ಆದಿಯಲ್ಲಿ ರಾಜಕುಟುಂಬದವರಾಗಿದ್ದರೂ ಭೌತಿಕ ಸುಖ, ಸಂಪತ್ತು ಮತ್ತು ಅಧಿಕಾರಕ್ಕಿಂತ ಜ್ಞಾನ ಮತ್ತು ಆತ್ಮಶುದ್ಧಿಯೇ ಶ್ರೇಷ್ಠವೆಂದು ಅರಿತು ಅವರು ಯೋಗ ಮಾರ್ಗವನ್ನು ಆರಿಸಿಕೊಂಡರು. ವೇಮನರು ಸಮಾಜದ ಎಲ್ಲ ವರ್ಗದ ಜನರಿಗೂ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ಚಿಕ್ಕ ಚಿಕ್ಕ ಪದ್ಯಗಳ ಮೂಲಕ ಜೀವನದ ಮಹಾ ಸತ್ಯಗಳನ್ನೇ ಹೇಳಿದರು. ಅವರ ಪದ್ಯಗಳನ್ನು ನಾವು ಇಂದು ವೇಮನ ಶತಕಗಳು ಎಂದು ಕರೆಯುತ್ತೇವೆ. ಅವರು ಸಾರಿದ ಪ್ರಮುಖ ಸಂದೇಶ ಏನು? ಮಾನವನು ಮೊದಲು ಮಾನವನೇ ಆಗಬೇಕು. ಜಾತಿ, ಧನ, ಅಹಂಕಾರ ಇವುಗಳೆಲ್ಲ ಅರ್ಥಹೀನ. ಒಳ್ಳೆಯ ನಡೆ, ಸತ್ಯ ಮಾತು, ದಯೆಯ ಮನಸ್ಸೇ ನಿಜವಾದ ಧರ್ಮ ಎಂದು ವೇಮನರು ಸಾರಿದರು. ವೇಮನರ ಪದ್ಯಗಳಲ್ಲಿ ಕಾಣುವುದು ಕೇವಲ ಭಕ್ತಿ ಮಾತ್ರವಲ್ಲ, ತೀಕ್ಷ್ಣವಾದ ಸಾಮಾಜಿಕ ವಿಮರ್ಶೆಯೂ ಇದೆ. ಅನ್ಯಾಯ, ಮೂಢನಂಬಿಕೆ, ಅಸಮಾನತೆ ವಿರುದ್ಧ ಅವರು ಧೈರ್ಯವಾಗಿ ಧ್ವನಿ ಎತ್ತಿದರು. ಆದ್ದರಿಂದಲೇ ಅವರು ಕೇವಲ ಯೋಗಿಯಾಗಿರಲಿಲ್ಲ, ಒಬ್ಬ ಸಮಾಜ ಸುಧಾರಕರೂ ಹೌದು. ಒಂದು ಕಡೆ ಅವರು ಪರಮಾತ್ಮನ ಧ್ಯಾನದಲ್ಲಿ ಲೀನರಾಗಿದ್ದ ಮಹಾಯೋಗಿ, ಮತ್ತೊಂದು ಕಡೆ ಹಸಿದವರಿಗೆ ಅನ್ನ, ದುಃಖಿತರಿಗೊಂದು ಮಾತು, ಅಸಹಾಯಕರಿಗೆ ನೆರವು. ಇದು ಅವರ ಜೀವನದ ನಿಜವಾದ ತಪಸ್ಸು. ವೇಮನರು ಹೇಳಿದಂತೆ ದೇವಾಲಯಗಳಲ್ಲಿ ದೇವರನ್ನು ಹುಡುಕುವುದಕ್ಕಿಂತ ಮಾನವನ ಹೃದಯದಲ್ಲೇ ದೇವರನ್ನು ಕಂಡುಕೊಳ್ಳಬೇಕು. ಇದು ಇಂದಿನ ಕಾಲಕ್ಕೂ ಅಷ್ಟೇ ಸತ್ಯ, ಅಷ್ಟೇ ಪ್ರಸ್ತುತ. ಅವರ ಜೀವನ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ನಿಜವಾದ ಆಧ್ಯಾತ್ಮಿಕತೆ ಎಂದರೆ ಸಮಾಜದಿಂದ ದೂರ ಹೋಗುವುದಲ್ಲ, ಸಮಾಜದ ಒಳಗೇ ಇದ್ದು ಎಲ್ಲರೊಂದಿಗೆ ಮಾನವನಾಗಿ ಬದುಕುವುದು. ಇಂದಿನ ಸ್ಪರ್ಧಾತ್ಮಕ ಒತ್ತಡದ ಜೀವನದಲ್ಲಿ ವೇಮನರ ಉಪದೇಶಗಳು ನಮಗೆ ದಾರಿದೀಪವಾಗಿವೆ. ಸತ್ಯವಾಗಿ ಬದುಕುವುದು, ಅಹಂಕಾರ ತ್ಯಜಿಸುವುದು, ಇತರರನ್ನ ಗೌರವಿಸುವುದು, ಇವೇ ಸುಖಮಯ ಜೀವನದ ಸೂತ್ರಗಳು. ಶ್ರೀ ವೇಮನ ಜಯಂತಿಯ ಈ ಪವಿತ್ರವಾದ ದಿನ ನಾವು ಅವರ ಪದ್ಯಗಳನ್ನು ಕೇವಲ ಓದುವುದಷ್ಟೇ ಅಲ್ಲ, ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಕಲ್ಪ ಮಾಡೋಣ. ಮಹಾಯೋಗಿ ವೇಮನರು ತೋರಿದ ಸತ್ಯ, ಸರಳತೆ ಮತ್ತು ಸಮಾನತೆಯ ದಾರಿಯಲ್ಲಿ ನಡೆದು ಒಬ್ಬ ಉತ್ತಮ ಮಾನವನಾಗಿ ಬದುಕುವುದೇ ಅವರಿಗೆ ಸಲ್ಲಿಸುವ ನಿಜವಾದ ನಮನ. ಶ್ರೀ ವೇಮನ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಎಲ್ಲರ ಬದುಕಿನಲ್ಲಿ ಶಾಂತಿ, ಜ್ಞಾನ ಮತ್ತು ಮಾನವೀಯತೆ ಅರಳಲಿ.